ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಅವರ ಒಂದು ಸ್ಮಾಲ್ ಲೈಫ್ ಸ್ಟೋರಿಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೇ ಇರುತ್ತೆ ನೋಡಿ. ರಶ್ಮಿಕಾ ಮಂದಣ್ಣ ಅಂತಕ್ಕಂಥ ಒಂದು ಹೆಸರು, ಒಂದು ಭಾರತೀಯ ನಟಿ ಮತ್ತು ಜನಪ್ರಿಯ ನಟಿ, ರೂಪದರ್ಶಿ ಅಂತ ಕೂಡ ಕರಿತೀವಿ. ಜನನ ಬಂದು ಏಪ್ರಿಲ್ 5, 1996ರಲ್ಲಿ ಜನನ ಆಗುತ್ತೆ. ಬಟ್ ಎಲ್ಲಿ ನಮ್ಮ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಒಂದು ಸಣ್ಣ ವಿಲೇಜ್, ಕೊಡಗು ಡಿಸ್ಟಿಕ್, ನಮ್ಮ ಕರ್ನಾಟಕದಲ್ಲೇ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಬಟ್ ಅವರು ಬರ್ತಾ ಇವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಬಟ್ ಭಾರತೀಯ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಮೊದಲು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬಟ್ ನೋಡಿ, ಇವರು ಕನ್ನಡ, ತೆಲುಗು, ತಮಿಳು, ಹಿಂದಿ ತುಂಬ ಹಲವಾರು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಆದರೆ 2016ರಲ್ಲಿ ಕಿರಿಕ್ ಪಾರ್ಟಿ ಅಂತಕ್ಕಂಥ ಒಂದು ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ. ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 2016ರಲ್ಲಿ ಕೂಡ ನೀವು ನೋಡಿರ್ಬೋದು, ಕಿರಿಕ್ ಪಾರ್ಟಿ ಅಂತಕ್ಕಂಥ ಸಿನಿಮಾ ರಿಷಬ್ ಶೆಟ್ಟಿ ನಿರ್ದೇಶನದ ಒಂದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಒಂದು ಸಾಂಗ್ಸ್ಗಳ ಮೂಲಕನೇ ಹಿಟ್ ಆಗುತ್ತೆ. ಸಿನಿಮಾ ಅದು ಹಾಡುಗಳು ಏನಿದೆ ಅಷ್ಟು ಸೂಪರ್ ಹಿಟ್ ಆಗುತ್ತೆ ಕಿರಿಕ್ ಪಾರ್ಟಿ ಸಿನಿಮಾಗದು. ನೋಡಿ, ಮಾಡಿದ ಅವರು ಒಂದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಅವರು ಕರ್ನಾಟಕ ಕ್ರಶ್ ಮತ್ತು ನ್ಯಾಷನಲ್ ಕ್ರಶ್ ಅಂತ ಕೂಡ ಕರ್ಸ್ಕೋತಾರೆ. ಅಲ್ಲಿಂದ ಅವರು ಅಪ್ಪು ಸರ್ ಜೊತೆ ಅಂಜನಿ ಪುತ್ರ ಅಂತಕ್ಕಂಥ ಒಂದು ಸಿನಿಮಾದರೂ ಕೂಡ ನಟನೆಯನ್ನು ಮಾಡ್ತಾರೆ. ಬಟ್ ಆದರೂ ಕೂಡ ಹೋಗ್ತಾ ಅವರು ಬರೀ 3 ವರ್ಷ 4 ವರ್ಷದಲ್ಲೇ ಕೋಟ್ಯಾಧಿಪತಿ ಆಗ್ಬಿಡ್ತಾರೆ. ನೋಡಿ, ಬರೀ ದೊಡ್ಡ ಮಟ್ಟದಲ್ಲಿ ಇಟ್ಟು ಕಾಣ್ತಾರೆ. ಸಿನಿಮಾದ ಇಂಡಸ್ಟ್ರಿಲಿ ಹಿಂದೆ ಎಲ್ಲ ತುಂಬ ಹಲವಾರು ವರ್ಷಗಳ ಕಾಲ ವರ್ಕ್ ಮಾಡಿದ್ರೋ ಇಲ್ವಾ ಅಂತಕ್ಕಂಥದ್ದು ಸುದ್ದಿ ಇಲ್ಲ. ನೋಡಿ, ಹಿಂದೆ ಎಲ್ಲ ಯಾವುದೂ ಕೂಡ ವರ್ಕ್ ಮಾಡಿಲ್ಲ. ಬಟ್ ಆದರೂ ಕೂಡ ಒಂದು ಕಾಲೇಜ್ ಹುಡುಗಿಯಾಗಿ ಎಂಟ್ರಿ ಕೊಡ್ತಾರೆ. ನಟಿಯಾಗಿ ಕನ್ನಡಕ್ಕೆ ಎಂಟ್ರಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಅಪ್ಪು ಸರ್ ಸಿನಿಮಾದಲ್ಲಿ ತುಂಬ ಹಿಟ್ಟಾಗುತ್ತೆ. ಅಂಜನಿ ಪುತ್ರ ಸಿನಿಮಾ ಅಂತಕ್ಕಂಥದ್ದಾಗಿರ್ಬೋದು, ದೊಡ್ಡ ಮನೆ ಹುಡುಗ ನೀವು ನೋಡಿರ್ಬೋದು. ಇಂಥ ಸಿನಿಮಾಗಳೆಲ್ಲ ತುಂಬ ಹಿಟ್ ಆಗುತ್ತೆ. ಬಟ್ ಪ್ರಮುಖ ವಿವರ ಅಂತಂದರೆ ನೋಡಿ, ಅವರು ಶಿಕ್ಷಣ ಅಂತೂ ಕೊಡಗು ಪಬ್ಲಿಕ್ ಸ್ಕೂಲಲ್ಲೇ ಓದಿರ್ತಕ್ಕಂಥದ್ದು. ಅದು ಬಿಟ್ಟರೆ MS ರಾಮಯ್ಯ ಕಾಲೇಜು ಅಂತ ನಾವು ಕೇಳಿರ್ತೀವಿ, ಇಲ್ಲ ಬೆಂಗಳೂರಿನಲ್ಲೇ ಇದೆ. ಮನೋವಿಜ್ಞಾನ, ಪತ್ರಿಕೋದ್ಯಮ ಮತ್ತು ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವರು ತುಂಬ ಪದವಿಯನ್ನು ಪಡ್ಕೋತಾರೆ. ಮನೋವಿಜ್ಞಾನದಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಲ್ಲೇ. ನೋಡಿ, ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೇ ಮನೋವಿಜ್ಞಾನದಲ್ಲಿ ಮತ್ತು ಪತ್ರಿಕೋದ್ಯಮ ಇಂಡಸ್ಟ್ರಿಲಿ, ಪತ್ರಿಕೋದ್ಯಮ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಕೂಡ ಸೇರಿಕೊಳ್ಳುತ್ತೆ. ಅದು ಕೂಡ ಎರಡು ಒಂದೇ ಥರನೇ ಹೆಚ್ಚು ಕಮ್ಮಿ. ಅಲ್ಲೂ ಕೂಡ ಇಂಟ್ರೆಸ್ಟನ್ನು ತಗೊಂಡು ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಈ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಮೂಲಕ ಬಂದು ನಂತರ ಬೇರೆ ಅವಕಾಶಗಳು ಕೂಡ ಬರುತ್ತೆ ಅವ್ರಿಗೆ. ಸಿನಿಮಾದಲ್ಲಂತೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಗೂ ಕೂಡ ಹೋಗ್ತಾರೆ. ಅಲ್ಲಿ ಬೇರೆ ಇಂಡಸ್ಟ್ರಿಯಿಂದ ದೊಡ್ಡ ನಟರ ಜೊತೆ ಒಂದು ಸಂಪರ್ಕವನ್ನು ಸಂಪರ್ಕವನ್ನು ಸಾಧಿಸ್ತಾರೆ. ಅಲ್ಲೂ ದೊಡ್ಡ ನಿರ್ದೇಶಕರು ಇರ್ತಾರಲ್ಲ, ಅವ್ರ ಜೊತೆನೂ ಕೂಡ ದೊಡ್ಡ ಸಂಪರ್ಕವನ್ನು ಇಟ್ಕೊಂಡು ನಂತರ ಒಂದು ಅವರನ್ನೇ ವೃತ್ತಿ ಜೀವನ ಮಾಡ್ಕೋತಾರೆ. ನೋಡಿ, 2014ರಲ್ಲೇ ಮಾಡೆಲಿಂಗ್ ಆರಂಭಿಸ್ತಾರೆ. 2014ರಿಂದ 2016ರಲ್ಲಿ ಕಿರಿಕ್ ಪಾರ್ಟಿ. ನೋಡಿ, ನಂತರ ಕಿರಿಕ್ ಪಾರ್ಟಿ ನಂತರ 2017, 2018ರಲ್ಲಿ ಬರೀ 4 ವರ್ಷ. ನೋಡಿ, 4 ವರ್ಷದಲ್ಲಿ ಅವರು ಫೇಮಸ್ ನಟಿಯಾಗಿ, ಭಾರತದ ಪ್ರಮುಖ ನಟಿಯಾಗಿ ತುಂಬ ಹೊರಹೊಮ್ಮುತ್ತಾರೆ. ಈಗಂತೂ ವಿಜಯ್ ದೇವರಕೊಂಡ ಅವ್ರ ಜೊತೆ ಒಂದು ಮದುವೆ ಮ್ಯಾರೇಜ್ ಅಂತ ನಾವೇನು ಕರಿತೀವಿ, ತುಂಬ ಮ್ಯಾರೇಜ್ ಎಲ್ಲ ನಡೀತಾ ಇದೆ. ಹಿಂದೆ ಎಲ್ಲ ಈಗ ಆಲೇ ಒಂದು ವಾರದ ಹಿಂದೆ, ಹೆಚ್ಚು ಕಮ್ಮಿ ಒಂದು ವಾರ 7 ದಿನ 8 ದಿನ ಆಯಿತು ಮ್ಯಾರೇಜ್ ಆಗಿ. ಬಟ್ ತುಂಬ ಮ್ಯಾರೇಜ್ ಜರ್ನಿಯಲ್ಲಿ. ಬಟ್ ಅವರ ಒಂದು ಚಿತ್ರರಂಗದ ಪ್ರವೇಶದ ಬಗ್ಗೆ ಮತ್ತು ಅವರ ಒಂದು ಸಂಭಾವನೆ ಬಗ್ಗೆ ಮತ್ತು ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಪ್ರಮುಖ ಚಿತ್ರಗಳು ಅಂತಂದರೆ ಕಿರಿಕ್ ಪಾರ್ಟಿ, ಅಂಜನಿ ಪುತ್ರ, ಚಲೋ, ಗೀತಾ ಗೋವಿಂದಂ ಅಂತಕ್ಕಂಥ ಒಂದು ತೆಲುಗು ಸಿನಿಮಾ ಆಗಿರ್ಬೋದು. ಯಜಮಾನ ಅಂತಕ್ಕಂಥ ಸಿನಿಮಾ. ನೋಡಿ, ಯಜಮಾನ ನಮ್ಮ ದರ್ಶನ್ ಸರ್ ಅಭಿನಯ ಇದೆ. ಯಜಮಾನ ಸಿನಿಮಾದಲ್ಲೂ ಕೂಡ ದರ್ಶನ್ ಸರ್ ಜೊತೆ ತುಂಬ ಸಂಪರ್ಕ ಇಟ್ಕೋತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಸರಿಲೇರು ಸಿನಿಮಾ ಆಗಿರ್ಬೋದು, ನೀ ಕೈ ಬೆರ್ರು, ಭೀಷ್ಮ, ಪೊಗಾರು ಅನ್ನೋ ಸಿನಿಮಾ, ಪುಷ್ಪ, ದ ರೈಸ್, ಸೀತಾರಾಮ್ ವಾರಿಸು ಅಂತಕ್ಕಂಥ ಒಂದು ಸಿನಿಮಾ. ನಮ್ಮ ಧ್ರುವ ಸರ್ಜಾ ಅವ್ರ ಜೊತೆ ಪೊಗರು ಸಿನಿಮಾ ನೀವು ನೋಡಿರ್ಬೋದು. ಅದರಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಗಳನ್ನ ಕಾಣ್ತಾರೆ. ಅದರಲ್ಲೂ ಕೂಡ ಸಾಂಗ್ಸಲ್ಲೆಲ್ಲ ತುಂಬ ಹಿಟ್ಟಾಗುತ್ತೆ. ಸಾಂಗ್ಸ್ ಕೂಡ ಪೊಗರು ಸಾಂಗ್ಸ್ ಅಂತಕ್ಕಂಥದ್ದು ತುಂಬ ಹಿಟ್ಟಾಗುತ್ತೆ. ನೋಡಿ, ಗೂಗಲ್ ಇಂಡಿಯಾದಿಂದ 2020ರ ನ್ಯಾಷನಲ್ ಕ್ರಶ್ ಅಂತ ಕೂಡ ಕರ್ಸ್ಕೊತಾರೆ, ಗೂಗಲಿಂದನೇ ಅವರು. ಬಟ್ ಆದರೂ ಕೂಡ ಪ್ರಶಸ್ತಿಗಳು ಸೈಮಾ ಅವ್ರು ಕೂಡ ಬಂದಿದೆ ಅವರಿಗೆ. ಫಿಲ್ಮ್ ಫೇರ್ ಪ್ರಶಸ್ತಿ, ಸೌತ್ ಇಂಡಿಯಾ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಿದೆ. ಬಟ್ ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ಫೋರ್ಬ್ಸ್ ಇಂಡಿಯಾದ 2024ರ 30 ಅಂಡರ್ 30 ಪಟ್ಟಿಯಲ್ಲಿ ತುಂಬ ದೊಡ್ಡ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಕೂಡ ಹೇಳ್ಬೋದು. ನೋಡಿ, ಇತ್ತೀಚಿನ ಒಂದು ವರದಿಗಳ ಪ್ರಕಾರ ರಶ್ಮಿಕಾ ಮಂದಣ್ಣ ಅವರ ಒಂದು ವಿಕಿಪೀಡಿಯಾದಲ್ಲಿ ವಿಜಯ್ ದೇವರಕೊಂಡ ಅವರೊಂದಿಗೆ ವಿವಾಹ ಕುರಿತು ದೊಡ್ಡ ಅಪ್ಡೇಟ್ ಆಗಿದೆ. ಬಟ್ ಹೇಳ್ತಾ ಹೋಗೋಣ ವಿವಾಹದ ಬಗ್ಗೆ, ಹೇಗೆ ವಿವಾಹ ಆಗುತ್ತೆ ನೋಡಿ. ಚಿತ್ರರಂಗದಲ್ಲಂತೂ ಈ ರೀತಿ ಪಾದಾರ್ಪಣೆ ಮಾಡಿ ದರ್ಶನ್ ಸರ್ ಜೊತೆ, ಧ್ರುವ ಸರ್ಜಾ ಜೊತೆ ನಟನೆಯನ್ನು ಮಾಡಿ ದೊಡ್ಡ ಸಿನಿಮಾಗಳನ್ನ ಇಟ್ಕೊಡ್ತಾರೆ, ಇಲ್ಲ ಅಂತಲ್ಲ. ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೋಡಿ, ಬರೀ 4-5 ವರ್ಷಗಳಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾರೆ. ಕೋಟಿ ಸಂಭಾವನೆಯನ್ನು ಪಡಿತಾರೆ. ನೋಡಿ, ಕೋಟಿ ಸಂಭಾವನೆಯನ್ನು ಪಡ್ಕೊಂಡು ಈಗ ಅವರ ಒಂದು ಟರ್ನ್ ಓವರ್ ಏನಂತಂದರೆ, ಒಂದು ವರ್ಷದ ಆದಾಯ
66 ಕೋಟಿಗಿಂತ ಹೆಚ್ಚು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ವಿಜಯ್ ದೇವರಕೊಂಡ ಅವರು ಕೂಡ ಹೋಲಿಸ್ಕೊಂಡ್ರೆ ಅವರ ಒಂದು ಫ್ಯಾಮಿಲಿ ಆದಾಯ 105 ಕೋಟಿ 110 ಕೋಟಿಗಿಂತಲೂ ಹೆಚ್ಚಿರುತ್ತೆ ಒಂದು ವರ್ಷದ ಆದಾಯ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ನೋಡೋಣ ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಇನ್ನು ಈ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಜಯ್ ದೇವರಕೊಂಡ ಅವ್ರ ಬಗ್ಗೆ, ಅವರ ಫ್ಯಾಮಿಲಿ ಬಗ್ಗೆ. ಬಟ್ ಈ ಎಪಿಸೋಡಲ್ಲಂತೂ ನೋಡಿ, ರಶ್ಮಿಕಾ ಮಂದಣ್ಣ ಅವರು ಕೂಡ ಕಿರಿಕ್ ಪಾರ್ಟಿ ಸಿನಿಮಾ ಇಟ್ಟಾದಮೇಲೆ ಅವ್ರದ್ದು ಲವ್ ಆಗಿ ಎಂಗೇಜ್ಮೆಂಟ್ ಆಗುತ್ತೆ, ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗುತ್ತೆ. ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಾಗಿದೆ. ಬಟ್ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಅವಕಾಶಗಳು ಬೆಳಿಬೇಕು ನೋಡಿ. ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಒಂದು ಕೆಲವೊಂದಷ್ಟು ಫೋಟೋಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ನಾನೇನೋ ಒಂದು ಚಿತ್ರರಂಗದಲ್ಲೇ ಅಂತಲ್ಲ, ಎಲ್ಲಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅವಕಾಶಗಳು ಕೂಡ ಬರುತ್ತೆ ಅವರಿಗೆ. ಚಿತ್ರರಂಗಕ್ಕೊಂದು ಪಾದಾರ್ಪಣೆಯನ್ನು ಮಾಡ್ತಾರೆ, ಇಟ್ಟಾಗ್ತಾರೆ ನೋಡಿ. ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾನೇ ಇಟ್ಟಾಗುತ್ತೆ, ಕಿರಿಕ್ ಪಾರ್ಟಿ ಅಂತಕ್ಕಂಥ ಸಿನಿಮಾನೇ ಇಟ್ಟಾಗುತ್ತೆ. ನಂತರ ಸಾಲು ಇಟ್ಟು ಸಿನಿಮಾ ಕೊಡ್ತಾರೆ. ಸಾಲು ಇಟ್ಟು ಸಿನಿಮಾಗಳು ಸಿಕ್ಕ ಮೇಲೆ ಮುಂದೆ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಬಟ್ ಕೋಟಿ ಸಂಭಾವನೆಯನ್ನು ಪಡೀತಾರೆ. ಇಷ್ಟೊಂದು ಕೋಟಿ ಸಂಭಾವನೆಯನ್ನು ಪಡೆಯೋಕ್ಕೆ ಅವ್ರಿಗೆ ಏನು ಕಾರಣ ನೀವು ಕೇಳ್ಬೋದು. ಲೈಫ್ ಕೊಟ್ಟಂಥ ಕೆಲವೊಂದು ನಿರ್ದೇಶಕರು ಕೂಡ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಕೆಲವೊಂದಷ್ಟು ನಿರ್ದೇಶಕರನ್ನು ನೀವು ನೋಡ್ಬೋದು, ನಿರ್ದೇಶಕರಿದ್ದಾರೆ, ಕೆಲವೊಂದಷ್ಟು ನಿರ್ಮಾಪಕರಿದ್ದಾರೆ, ಅವಕಾಶವನ್ನು ಕೊಡ್ತಾರೆ. ಬಟ್ ಅವಕಾಶ ಕೊಟ್ಟ ಮೇಲೆ ಅವ್ರನ್ನೂ ಕೂಡ ಮರ್ತು ಬಿಡ್ತಾರೆ. ಈಗ ನೋಡಿ, ರಿಷಬ್ ಶೆಟ್ಟಿ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಎಷ್ಟೆಲ್ಲ ಅವಕಾಶಗಳು ಕೊಟ್ಟ ಮೇಲೆ ಮರ್ತೇ ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಅಂತ ಕೂಡ ಹೇಳ್ಬೋದು. ಬಟ್ ದೊಡ್ಡ ಮಟ್ಟದಲ್ಲಿ ಇಟ್ಟಾದಮೇಲೆ ಈಗ ಅವರೆಲ್ಲೋ ಬಾಲಿವುಡ್ಗೆ ಹಾಲಿವುಡ್ಗೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಹೋಗಿ ಬೇರೆ ಸಿನಿಮಾಗಳು ಕೂಡ ಅಲ್ಲೂ ಕೂಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟು ಭಾರತೀಯ ಪ್ರಮುಖ ನಟಿಯರಲ್ಲಿ ಅವರು ಕೂಡ ಒಬ್ಬರು ಅನ್ನೋ ರೀತಿ ಗುರುತಿಸ್ಕೊತಾ ಇದ್ದಾರೆ. ಬಟ್ ಇದೆಲ್ಲ ನೋಡಿ, ಒಂದು ಏನಂತಂದರೆ, ನಾವು ಜನ್ಮ ಕೊಟ್ಟ ತಾಯಿನ ಮರೆಯೋದಿಲ್ಲ ಆ ಥರ ಇರ್ತಾರೆ. ಒಂದು ಗಾದೆ ಮಾತಿದೆ ನೋಡಿ, ನಮ್ಮ ಜನ್ಮ ಕೊಟ್ಟು ತಾಯಿಯನ್ನು ನಾವು ಯಾವತ್ತೂ ಮರೆಯಲ್ಲ. ಅದೇ ರೀತಿ ನಮಗೆ ಒಂದು ಲೈಫ್ ಕೊಟ್ಟಂಥ ಒಂದು ನಮ್ಮ ಪಾರ್ಟ್ನರ್ ಅಂತ ನಾವೇನು ಕರಿತೀವಿ, ಲೈಫ್ ಪಾರ್ಟ್ನರ್ ಅಂತ ಅನ್ನೋದಕ್ಕಿಂತ ನಮಗೆ ಜೀವನವನ್ನು ಕೊಡ್ತಾರೆ. ಯಾರಾದರೂ ಒಬ್ಬ ಬಾಸ್ ಆಗಿ ನಮ್ಮ ಹಿಂದೆ ನಿಂತಿರ್ತಾರೆ, ಗುರುಗಳು ಅಂತ. ಗುರು ಕೊಟ್ಟ ವರವನ್ನು ಯಾರು ಕೂಡ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನಾವು ಹೋಗಬಾರ್ದು ನಿಜವಾಗ್ಲೂ, ಇಲ್ಲ ಅಂತಲ್ಲ. ನೋಡಿ, ಸ್ಥಿತಿ ಅಂತ ಬಂದಾಗ ಕೆಲವರು ಕೀಳಾಗೂ ನೋಡ್ತಾರೆ, ಕೆಲವು ಮೇಲೂ ನೋಡ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಒಂದು ಪರಿಸ್ಥಿತಿ ಅಂತ ಬಂದರೆ ಎಲ್ಲಿಗೆ ಬೇಕಾದರೂ ಹೋಗ್ತಾ ಇರ್ತೀವಿ ನೋಡಿ. ದುಡ್ಡು ಅಂತಕ್ಕಂಥದ್ದು ಕರ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಅಂತಂದರೆ ಜೀವನವನ್ನು. ಈಗ ನಮ್ಮ ಕೈಲಿ ಏನಾದರೂ ಕೋಟಿ ದುಡ್ಡು ಸಿಗ್ತಾ ಇದೆ ಅಂದರೆ ನಮ್ಮ ಜೀವನ ನಮ್ಮ ಕೈಲಿ ನಿಲ್ಲಲ್ಲ, ಎಲ್ಲೋ ಹೋಗಿಬಿಡುತ್ತದು. ನಾವು ನಮ್ಮ ಹೆಂಡತಿಯನ್ನು ಬಿಟ್ಟು, ಕಟ್ಕೊಂಡಿರೋ ಹೆಂಡತಿಯನ್ನು ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧವನ್ನು ಕೂಡ ಬೆಳೆಸೋಕೆ ಹೋಗುತ್ತೆ. ದುಡ್ಡು ಅಂತಕ್ಕಂಥದ್ದು ಕರ್ಕೊಂಡು ಹೋಗುತ್ತೆ ಅದು. ನಿಜವಾಗ್ಲೂ ಭಾರತೀಯ ಚಿತ್ರರಂಗದಲ್ಲಿ ತುಂಬ ಫೇಮಸ್ ನಟಿ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ನಮ್ಮ ಅಭಿಮಾನಿಗಳಲ್ಲಿ ಫೇಮಸ್ ನಟಿ ಆಗಿರ್ತಾರೆ ನೋಡಿ. ಧ್ರುವ ಸರ್ಜಾ ಅವ್ರ ಜೊತೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಹೇಗೆ ಕಾಣ್ತಾರೆ ಸಿನಿಮಾದಲ್ಲಿ. ಬಟ್ ಆದರೂ ಹೋಗ್ತಾ ಇವರ ಒಂದು ವರ್ತನೆ ಅಂತೂ ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಕೂಡ ಲಾಸ್ಟ್ ಎಪಿಸೋಡಲ್ಲಿ ತಿಳಿಸಿದ್ದೆ ನಿಮಗೆ. ನೋಡೋಣ ಮುಂದಿನ ಎಪಿಸೋಡಲ್ಲಿ. ಈಗ ನೋಡಿ, ಈ ಎಪಿಸೋಡಲ್ಲಿ ಇವರ ಲೈಫ್ ಸ್ಟೋರಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಬಟ್ ಲೈಫ್ ಸ್ಟೋರಿ ಹೇಗೆ ಬೆಳೆದ್ರು, ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಪಾದಾರ್ಪಣೆ ಮಾಡಿಕೊಂಡ್ರು, ಸಿನಿಮಾದಲ್ಲಿ ಹೇಗೆ ವೃತ್ತಿ ಜೀವನ ಹೇಗೆ ಮಾಡಿಕೊಂಡ್ರು, ಸಿನಿಮಾದಲ್ಲಿ ಕೋಟಿ ಸಂಭಾವನೆಯನ್ನು ಹೇಗೆ ಪಡೀತಾರೆ, ಇದೆಲ್ಲ ತಿಳಿಸ್ಕೊಟ್ಟೆ. ಮತ್ತೆ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಹೀಗೆ ಹೋಗ್ತಾ ಅವರ ಒಂದು ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ಬಿಟ್ಟು ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ತಿಳ್ಸ್ಕೊಳ್ಳೋಣ, ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ತಿಳ್ಸ್ಕೊಳ್ಳೋಣ. ಕಾಂತಾರ ಸಿನಿಮಾ ಕೂಡ ಹಿಟ್ಟಾಗಿದ್ದೇಗೆ, ಏನಾಯಿತು, ಏನಾಗ್ತಿದೆ ಮುಂದೆ ಅಂಥದ್ದಾದ್ರೂ ಕೂಡ ಏನು ನಡೀತು ಕಾಂತಾರ ಸಿನಿಮಾ ಬಗ್ಗೆ, ಅಲ್ಲೂ ಕೂಡ ಏನೇನಾದರೂ ಸ್ವಲ್ಪ ಪ್ರಾಬ್ಲಮ್ ಏನೇನಾಗಿತ್ತು, ಮತ್ತು ಕೆಲವೊಂದಷ್ಟು ನಟ ನಟಿಯರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ನಟ ನಟಿಯರು ಯಾವ ಕಾಯಿಲೆಯಿಂದ ಈ ರೀತಿ ತೀರ್ಕೊಂಡ್ರು, ಏನಾಗಿತ್ತು ಅಂತ ನಟಿಯರಿಗೆ ಎಲ್ಲದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.